ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ ಎರಿಟಾಪ್ ಜೆಲ್ ಬಗ್ಗೆ. ಇದಕ್ಕೆ ನೀವು ಕ್ಲಿಂಡಾಮೈಸಿನ್ ಫಾಸ್ಫೇಟ್ ಜೆಲ್ ಅಂತಾನು ಕರಿಬಹುದು. ಸೊ ಎರಿಟಾಪ್ ಜೆಲ್ ಅಂದ್ರೆ ಏನು, ಅದ್ರೊಳಗಡೆ ಮೇನ್ ಕಂಟೆಂಟ್ ಏನಿರ್ತೈತಿ, ಯಾವ ಕಂಡೀಷನ್ ಅನ್ನು ಗುಣಪಡಿಸಲಿಕ್ಕೆ ನಿಮ್ ಡಾಕ್ಟರ್ ನಿಮ್ಗೆ ಇದನ್ನ ಬರ್ದು ಕೊಡ್ತಾರ, ಯಾವ ರೀತಿ ಡಾಕ್ಟರ್ ನಿಮ್ಗೆ ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರೆ, ಈ ಜೆಲ್ ಏನಿದೆ ನಿಮ್ ತ್ವಚದ ಮೇಲೆ ಯಾವ ರೀತಿ ಕೆಲಸ ಮಾಡುತ್ತೆ, ಇದನ್ನ ನೀವು ಹಚ್ಕೊಂಡ್ರೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ದುಷ್ಪರಿಣಾಮ ಆಗ್ಬೋದು, ಯಾರು ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗಬಾರ್ದು, ಇದ್ರ ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಎರಿಟಾಪ್ ಜೆಲ್ ನೋಡ್ರಿ, ಇದು ಒಂದು ಅಲೋಪತಿಕ್ ಜೆಲ್ ಮತ್ತು ಇದು ಒಂದು ಆಂಟಿಬಯೋಟಿಕ್ ಜೆಲ್ ರೀ. ಇದು ಹೆಂಗ್ ಕೆಲಸ ಮಾಡ್ತೈತಪ್ಪ ಅಂದ್ರೆ ನೋಡ್ರಿ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಏನಿರ್ತೈತೆ ಅದ್ರ ಜೊತೆ ಹೋರಾಟ ಮಾಡಿ ಫೈಟ್ ಮಾಡಿ ಅದನ್ನ ಗುಣಪಡಿಸ್ಲಿಕ್ಕೆ ಕೆಲಸ ಮಾಡ್ತೈತಿ. ನಿಮ್ದು ಇದನ್ನ ಎಲ್ಲಿ ಪ್ರಮುಖತಃ ಬಳಸ್ತಾರಂದ್ರೆ ನಿಮ್ಗೆ ನೋಡ್ರಿ ಎಕ್ನೆ ಪಿಂಪಲ್ಸ್ ಸಮಸ್ಯೆ ಆಗ್ಯಾವಂದ್ರ, ಮಕ್ಕದ ಮೇಲೆ ಪಿಂಪಲ್ಸ್ ಆಗ್ಯಾವಂದ್ರ, ಇಲ್ಲ ನಿಮ್ ಎದಿ ಮೇಲೆ ಪಿಂಪಲ್ಸ್ ಆಗ್ಯಾವಂದ್ರ, ಬೆನ್ನ ಮೇಲೆ ಬ್ಯಾಕ್ ಸೈಡ್ ಏನಾರ ಪಿಂಪಲ್ಸ್ ಆಗ್ಯಾವಂದ್ರ ಅದನ್ನ ಗುಣಪಡಿಸ್ಲಿಕ್ಕೆ ಪ್ರಮುಖತಃ ಉಪಯೋಗ ಮಾಡ್ಲಾಗ್ತೈತ್ರಿ. ಇದ್ರ ಕಂಟೆಂಟ್ ಬಗ್ಗೆ ಮಾತಾಡ್ಬೇಕಂದ್ರೆ ನೋಡ್ರಿ, ಇದ್ರೊಳಗೆ ಮೇನ್ ಕಂಟೆಂಟ್ ಕ್ಲಿಂಡಾಮೈಸಿನ್ ಫಾಸ್ಫೇಟ್ ಇರ್ತೈತ್ರಿ. ಅದು 1% ವೇಟ್ ನಾಗ ಇರ್ತೈತಿ ಟೋಟಲ್ ಜೆಲ್ಲದ ವೇಟ್ ಬಗ್ಗೆ. ಇದ್ರೊಳಗೆ ಪ್ರಿಸರ್ವೇಟಿವ್ಸ್ ಕೂಡ ಹಾಕಿರ್ತಾರೆ, ಇದು ಲಗುನ ಕೆಡಬಾರ್ದಂತ. ಸೋಡಿಯಂ ಮಿಥೈಲ್ ಪ್ಯಾರಾಬೆನ್ 0.114% ವೇಟ್ ನಾಗ ಇರ್ತೈತ್ರಿ ಟೋಟಲ್ ಜೆಲ್ ವೇಟಿಗೆ. ಮತ್ತೆ ಇದ್ರೊಳಗ ಸೋಡಿಯಂ ಪ್ರೊಪೈಲ್ ಪ್ಯಾರಾಬೆನ್ ಇರ್ತೈತ್ರಿ, ಅದು 0.056% ವೇಟ್ ಟೋಟಲ್ ಜೆಲ್ ವೇಟ್ನಾಗ. ಮತ್ತೆ ಇದ್ರೊಳಗೆ ಜೆಲ್ ಬೇಸ್ ಇರ್ತೈತ್ರಿ ಆಸ್ ರಿಕ್ವೈರ್ಡ್, ಎಷ್ಟು ಬೇಕಾಷ್ಟು ಜೆಲ್ ಬೇಸ್ ಇರ್ತೈತಿ. ಮತ್ತೆ ಇದನ್ನ ನೋಡ್ರಿ 25 ಡಿಗ್ರಿ ಸೆಲ್ಸಿಯಸ್ ತಳಗ ನೀವು ಸ್ಟೋರ್ ಮಾಡ್ಬೇಕಂದ್ರ ನಿಮ್ ಮನೆ ನಾರ್ಮಲ್ ತಾಪಮಾನ ನೀವು ಇದನ್ನ ಇಟ್ಕೋಬಹುದು, ಫ್ರಿಜ್ ನಾಗ ಇಡೋ ಅವಶ್ಯಕತೆ ಬೀಳಂಗಿಲ್ರಿ. ಇದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಕಂಪನಿ ಯಾವ್ದಪ್ಪ ಅಂದ್ರೆ USV ಲಿಮಿಟೆಡ್ ದವರಿಂದ ತಯಾರು ಮಾಡ್ತಾರ್ರಿ. ಈಗ ನಾನು ನಿಮ್ಗೆ ಇದ್ರ ಇಂಡಿಕೇಶನ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಯಾವ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ನಿಮ್ ಡಾಕ್ಟರ್ ನಿಮ್ಗೆ ಇದನ್ನ ಬರ್ದು ಕೊಟ್ಟಿರ್ತಾರ. ನಾ ಇನ್ನೇಗ ಹೇಳ್ದಂಗ ನಿಮ್ ತ್ವಚದ ಮೇಲೆ ಯಾವುದೇ ರೀತಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗೈತಂದ್ರ ಅದನ್ನ ಗುಣಪಡಿಸ್ಲಿಕ್ಕೆ, ಇಲ್ಲ ನಿಮ್ಗ ಪಿಂಪಲ್ಸ್ ಆಕ್ನೆ ಸಮಸ್ಯೆ ಆಗ್ಯಾವ ಮಕ್ಕದ ಮೇಲೆ, ಇಲ್ಲ ನಿಮ್ ಎದ್ಯಾಗ ಏನಾರ ಪಿಂಪಲ್ಸ್ ಆಗ್ಯಾವಂದ್ರ, ಇಲ್ಲ ನಿಮ್ ಬೆನ್ ಮೇಲೆ ಏನಾರ ಪಿಂಪಲ್ಸ್ ಆಗ್ಯಾವಂದ್ರ ಅದನ್ನ ಕೂಡ ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಇದನ್ನ ಬರೆದು ಕೊಟ್ಟಿರ್ತಾರೆ. ಯಾವ ರೀತಿ ನೀವು ಇದನ್ನ ಬಳಸಬಹುದು. ಸೊ ನೋಡ್ರಿ, ಮೊದ್ಲ ನೀವು ಇದನ್ನ ಹಚ್ಕೊಳೋದಕ್ಕಿಂತ ಮೊದ್ಲ ನಿಮ್ ಮಖ ಏನೈತಿ ನೋಡ್ರಿ ಅದನ್ನ ಚಂದಗ ತೊಕ್ಕೋಬೇಕು. ಉಗುರು ಬೆಚ್ಚ ನೀರಾರ ಆಗಿರ್ಬೋದು, ನಾರ್ಮಲ್ ನೀರಾರ ಆಗಿರ್ಬೋದು, ಚಂದಾಗ ಮಖ ತಕ್ಕೋರಿ. ಟಾವಲ್ ತಗೊಂಡು ಚಂದಾಗ ಮಖ ಒರೆಸ್ಕೊರಿ. ಮೇಕ್ ಶೋರ್ ಮಾಡ್ಕೊರಿ ಜೆಲ್ ಹಚ್ಚೋದಕ್ಕಿಂತ ಮೊದ್ಲ ನಿಮ್ ಮಖ ಫೇಸ್ ಡ್ರೈ ಆಗಿರ್ಬೇಕು, ನೀರಿನ ಅಂಶ ಇರಬಾರ್ದ್ರಿ. ಜೆಲ್ ಸ್ವಲ್ಪ ಪ್ರಮಾಣದಾಗ ನಿಮ್ ಕೈಯನ್ನು ಬರಳು ಮೇಲೆ ತಗೊಂಡು ನಿಮ್ಗೆ ಎಲ್ಲೆಲ್ಲಿ ಪಿಂಪಲ್ಸ್ ಆಗ ನೋಡ್ರಿ ಅಲ್ಲಿ ಚಂದಾಗ ಹಚ್ಕೊಂಡು ಸೌರ್ಕೋರಿ. ಯಾಕಂದ್ರೆ ಅದು ಕ್ರೀಮ್ ಅಬ್ಸರ್ವ್ ಆಗ್ಬೇಕ್ರಿ ನಿಮ್ ತ್ವಚದೊಳಗೆ. ಸೊ ಈ ರೀತಿ ನೀವು ಇದನ್ನ ಹಚ್ಕೋಬಹುದು. ಇದನ್ನ ನೋಡ್ರಿ ನೀವು ದಿನಕ್ಕೆ 1 ಹೊತ್ತು ಉಪಯೋಗ ಮಾಡಿದ್ರೆ ಬಹಳ ಒಳ್ಳೇದು. ಅದ್ರಾಗನು ನೀವು ರಾತ್ರಿ ಹೊತ್ತು ಉಪಯೋಗ ಮಾಡಿದ್ರೆ ಇನ್ನಿಟ್ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗ್ತೈತ್ರಿ. ಮತ್ತ ಇದನ್ನ ಹಚ್ಕೊಳಕ್ ಕುಂತ್ರಿ ಅಂದ್ರೆ ನಿಮ್ಗೆ 1 ವಾರಲಿಂತ 2 ವಾರ ಒಳಗ ಬಹಳ ಒಳ್ಳೆ ಪರಿಣಾಮ ನೋಡ್ಲಿಕ್ಕೆ ಸಿಗ್ತೈತ್ರಿ. ನೋಡ್ರಿ, ಫಸ್ಟ್ ಟೈಮ್ ನೀವು ಇದನ್ನ ಜೆಲ್ ಏನಾರ ಉಪಯೋಗ ಮಾಡಾವಂತೀರಂದ್ರ ನಿಮ್ ಮಕದಾಗ ಇದನ್ನ ಹಚ್ಚಿದ ತಕ್ಷಣ ಸ್ವಲ್ಪ ಕೆಂಪ್ ರೆಡ್ನೆಸ್ ಬರ್ಬೋದ್ರಿ. ಆವಾಗ ಆ ರೀತಿ ಗಾಬರಿ ಆಗೋ ಅವಶ್ಯಕತೆ ಇಲ್ಲ, ಕೆಲವೊಂದಿಷ್ಟು ನಿಮಿಷನಾಗ ತಾನಾಗಿ ಹೋಗ್ಬಿಡ್ತೈತ್ರಿ. ಆದ್ರ ನೀವು ಇಲ್ಲೇ ಇದನ್ನ ನೀವು ಜೆಲ್ ಉಪಯೋಗ ಮಾಡಾವಂತೀರಂದ್ರ ಡಾಕ್ಟರ್ ಅದ್ರ ಜೊತೆಗೆ ನಿಮ್ಗ ಟ್ಯಾಬ್ಲೆಟ್ಸ್ ಕೂಡ ಕೊಟ್ಟಿರ್ತಾರ ಸಪೋರ್ಟಿವ್. ಅದನ್ನ ನೀವು ಟ್ಯಾಬ್ಲೆಟ್ ಜೊತೆಗೆ ಜೆಲ್ ಎಲ್ಲ ಯೂಸ್ ಮಾಡಿದ್ರೆ ಇನ್ನಿಟ್ ನಿಮ್ಗ ಬೆಟರ್ ರಿಸಲ್ಟ್ ಸಿಗ್ತವ್ರಿ. ಪಟ ನಿಮ್ಗ ಪರಿಣಾಮ ನೋಡ್ಲಿಕ್ಕೆ ಸಿಗ್ತೈತಿ. ಈಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಈ ಜೆಲ್ ಏನಿದೆ ಎರಿಟಾಪ್ ಜೆಲ್, ಇದಕ್ಕೆ ಯಾವ ರೀತಿ ಕೆಲಸ ಮಾಡುತ್ತ. ನಾನು ನೋಡಿ ಮೊದ್ಲ ಹೇಳ್ದಂಗ ಎರಿಟಾಪ್ ಜೆಲ್ ಒಂದು ಆಂಟಿಬಯೋಟಿಕ್ ಜೆಲ್ ರೀ. ಸೊ ಇದು ಏನ್ ಮಾಡ್ತೈತಪ್ಪ ಅಂದ್ರ ಪ್ರಿವೆಂಟ್ ಮಾಡ್ತೈತ್ರಿ ಸಿಂಥೆಸಿಸ್ ಎಸೆನ್ಷಿಯಲ್ ಪ್ರೋಟೀನ್ಸ್ ಏನಿರ್ತಾವ ನೋಡ್ರಿ, ಬ್ಯಾಕ್ಟೀರಿಯಾಗ ಏನು ಪ್ರೋಟೀನ್ಸ್ ಬೇಕಾಗಿರ್ತಾವ ಅದನ್ನ ಇದು ತಡಿತೈತಿ. ಅದ್ರಲ್ಲಿ ಏನಾಗುತ್ತಪ್ಪ ಅಂದ್ರೆ ಬ್ಯಾಕ್ಟೀರಿಯಾ ತಮ್ಮದು ವೈಟಲ್ ಫಂಕ್ಷನ್ಸ್ ಇರುತ್ತೋ ಅದನ್ನ ಮಾಡ್ಲಿಕ್ಕೆ ಆಗಲ್ಲ, ಅದು ಗ್ರೋ ಆಗ್ಲಿಕ್ಕೆ ಆಗಲ್ಲ, ಸ್ಪ್ರೆಡ್ ಆಗ್ಲಿಕ್ಕೆ ಆಗಂಗಿಲ್ಲ. ಅದರ ಸಂಬಂಧ ನಿಮ್ ಇನ್ಫೆಕ್ಷನ್ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತೈತಿ, ಮತ್ತೆ ನಿಮ್ಗ ಪಿಂಪಲ್ಸ್ ಎಲ್ಲ ಗುಣ ಆಗ್ತಾ ಹೋಗ್ಬಿಡ್ತಾವ್ರಿ. ಸೊ ಈಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ನೀವೇನ್ರ ಈ ಜೆಲ್ ಬಳಸಾವಂತೀರಂದ್ರ ಇದರಲ್ಲಿ ನಿಮ್ಗೆ ಸೈಡ್ ಎಫೆಕ್ಟ್ ಏನಾಗ್ಬೋದು. ಸೊ ನೋಡ್ರಿ, ಸೈಡ್ ಎಫೆಕ್ಟ್ ಪ್ರತಿಯೊಬ್ಬರಿಗೆ ಆಗಂಗಿಲ್ಲ, ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಆಗೋದು. ಆದ್ರೆ ಏನಾಗ್ಬೋದು, ನಿಮ್ ತ್ವಚದ ಮೇಲೆ ರ್ಯಾಶಸ್ ಆಗ್ಬೋದು, ಇಲ್ಲ ನೀವು ಎಲ್ಲಿ ಯಾವ ಭಾಗದಾಗ ಹಚ್ಕೊಂಡಿರಿ ಅಲ್ಲಿ ನಿಮ್ಗೆ ಬಹಳ ಉರಿ ಚಾಲು ಆಗ್ಬೋದು, ಇರಿಟೇಷನ್ ಆಗ್ಬೋದು, ಕೆರೆತ ಚಾಲು ಆಗ್ಬೋದು, ಇಲ್ಲ ತ್ವಚ ಕೆಂಪಾಗ್ಬೋದು. ಈಗ ಹೇಳ್ಕೊಡ್ತೀನಿ ಇದ್ರ ಕಾಂಟ್ರಾ ಇಂಡಿಕೇಶನ್ ಬಗ್ಗೆ, ಅಂದ್ರೆ ಯಾರು ಇದನ್ನ ಬಳಸ್ಲಿಕ್ಕೆ ಹೋಗ್ಬಾರ್ದಂತ. ಸೊ ನೋಡ್ರಿ, ಎರಿಟಾಪ್ ಜೆಲ್ ಒಳಗ ಮೇನ್ ಕಂಟೆಂಟ್ ಏನಿದೆ ಕ್ಲಿಂಡಾಮೈಸಿನ್ ಫಾಸ್ಫೇಟ್. ಅದರಲ್ಲಿ ನಿಮ್ಗೆ ಎಲರ್ಜಿ ಇತ್ತಂದ್ರೆ ಇದನ್ನ ಬಳಸಬೇಡ್ರಿ. ಈಗ ಇದ್ರ ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ಇದು ನೋಡ್ರಿ ನಿಮ್ಗೆ 195 ರೂಪಾಯಿ, 195 ರುಪೀಸ್ನಾಗ 20 ಗ್ರಾಮದ ಟ್ಯೂಬ್ ಸಿಗ್ತೈತ್ರಿ ಎರಿಟಾಪ್ ಜೆಲ್ದು.
ಈಗ ಇದರ ಅವೈಲೇಬಿಲಿಟಿ ಬಗ್ಗೆ ಹೇಳಬೇಕಂದ್ರೆ ನೋಡ್ರಿ, ನಿಮ್ ಕಡೆ ನಿಮ್ ಡಾಕ್ಟರ್ ಬರೆದು ಕೊಟ್ಟಂತಹ ಪ್ರಿಸ್ಕ್ರಿಪ್ಷನ್ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿ ಇದ್ದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡಬಹುದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಬಾಜುಲ್ಲಿ ಕೆಂಪನ್ ಬಟನ್ ಕಾಣುವಂತ ನೋಡ್ರಿ, ಅದನ್ನ ಒತ್ಬಿಟ್ರೆ ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು. ವಿಡಿಯೋ ಇಷ್ಟ ಆಗಿದೆಯಾ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಐತೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ಒಂದು ವಿಡಿಯೋದಲ್ಲಿ ಹೇಳ್ದಂಗ ಯಾವ್ದು ಮೆಡಿಸಿನ್ಸ್ ಡಾಕ್ಟರ್ ಸಲಹೆ ಇರಲಾರ್ದ ತಗೊಳಕ್ ಹೋಗ್ಬೇಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.